ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಲಾಗ್. ಪಾರ್ಟ್ 1 ಅಲ್ಲಿ ನೀವು ನಮ್ಮ ದೇವಸ್ಥಾನ ಸಿದ್ದಪ್ಪಾಜಿ ದೇವಸ್ಥಾನ ಯಾವ ತರ ಓಪನ್ ಮಾಡ್ತಾರೆ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಅಂತ ಹೇಳಿದ್ದೆ. ಪಾರ್ಟ್ 2 ಅಲ್ಲಿ ಬಂದು ನಿಮ್ಗೆ ಗುಡ್ಡಪ್ಪನ ಯಾವ ಬಸವ ಪಡೆಯೋದು ಅಂತ ಹೇಳಿದೆ. ಇವಾಗ ಪಾರ್ಟ್ 3 ಅಲ್ಲಿ ಗುಡ್ಡಪ್ಪನ ಪಡೆದಿದೆ ಪಾರ್ಟ್ 2 ಅಲ್ಲಿ. ಇವಾಗ ಫೈನಲ್ ಪಾರ್ಟ್ ಅಲ್ಲಿ ನಮ್ಮ ಬಸವ ಯಾವ ತರ ಪಡೀತು ಮತ್ತೆ ದೇವ್ರು ಯಾವ ತರ ಬರುತ್ತೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಗುಡ್ಡಪ್ಪನ ಪಡೆದಾದ್ಮೇಲೆ ಸ್ನೇಹಿತರೆ ಅವ್ರನ್ನ ಪೂಜೆ ಮಾಡಿಸಿ ಮತ್ತೆ ಬಸವನ ಪಾದದ ಕೆಳಗಡೆ ಮಲಗಿಸ್ತಾರೆ. ಬಸವ ಪಾದ ಮಡಗುತ್ತೆ ಅದ್ರ ಮೇಲೆ. ಅದಾದ್ಮೇಲೆ ಸ್ನೇಹಿತರೆ ಪಾದ ಎಲ್ಲ ಮಡಗಿದ್ಮೇಲೆ ಟಮಟೆ ಎಲ್ಲ ಜೋರಾಗಿ ಹೊಡಿತಾರೆ ದೇವರು ಬರಲಿ ಅಂತ. ಬಟ್ ದೇವರು ಒಂದ್ ಸ್ವಲ್ಪ ಹೊತ್ತಾದ್ರೂ ಬರಲಿಲ್ಲ. ಸಿದ್ದಪ್ಪಾಜಿ ದೇವಸ್ಥಾನದ ಗುಡ್ಡಪ್ಪನ ಆಯ್ಕೆ ಮಾಡ್ತಾ ಇರ್ತಲ್ಲ ಸ್ನೇಹಿತರೆ, ಅದಕ್ಕೋಸ್ಕರ ಇವರು ನಮ್ಮ ಊರಿನ ಸಿದ್ದಪ್ಪಾಜಿ ದೇವಸ್ಥಾನ ಮಾಡ್ತಾ ಇರ್ತಲ್ಲ, ಪೂಜೆ ಮಾಡ್ತಾ ಇರ್ತಲ್ಲ, ಮತ್ತೆ ಗುಡ್ಡಪ್ಪನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ಕೊಂಡಿರ್ತಾರಲ್ಲ, ಅವರು ಹೋಗಿ ಗುರುಗಳನ್ನ ಬರಕ್ ಹೇಳಿರ್ತಾರೆ. ಇವರೇ ಸ್ನೇಹಿತರೆ ಗುರುಗಳು. ಇವ್ರು ಬಂದು ಇವಾಗ ಮಠಕ್ಕೆ ಯಾವ್ದಾದ್ರು ದೊಡ್ಡ ಮಠಗಳಿರ್ತದಲ್ಲ ಅಲ್ಲಿ ಅವ್ರನ್ನ ಗುರುಗಳು ಅಂತ ಮಾಡಿರ್ತಾರೆ. ಅವ್ರು ಬಂದು ಬಸವಪ್ಪನ ಹೂನಾರ ಹಾಕಿ ಮತ್ತೆ ಪಾದ ಸಣ್ಣ ಮಾಡ್ಕೊಂಡು ಇವ್ರ ಜೊತೆ ಮಾತಾಡ್ಕೊಂಡು ಹೊರಡ್ತಾರೆ ಸ್ನೇಹಿತರೆ. ಗುರುಗಳು ಹೋದಾದ್ಮೇಲೆ ಸ್ನೇಹಿತರೆ ನಮ್ಮೂರ್ ಜನ ಎಲ್ಲ ಸೇರಿರ್ತಾರೆ. ಮತ್ತೆ ದೇವ್ರು ಬರ್ತಾ ಇರಲ್ಲ, ಏನಕ್ಕೆ ಬರ್ತಾ ಇರಲ್ಲ ಅಂತ ಮಾಡ್ತಾ ಇರ್ತಾರೆ. ಸುಮಾರಾಗಿ ನಮ್ಮ ಊರಲ್ಲಿ ಎಷ್ಟು ಜನ ಇದ್ರು ಮತ್ತೆ ಅಕ್ಕಪಕ್ಕದ ಊರಿಂದನೂ ಬಂದಿರ್ತಾರೆ. ಇವಾಗ ಬೇರೆ ಊರಿಂದ ಬಂದು ಬಸವ ಗುಡ್ಡನ್ ಪಡಿತಾ ಇದೆ, ಯಾವ ತರ ಪಡೀತೆ ಅಂತ ಇವಾಗ ಕುತೂಹಲ ಇರುತ್ತಲ್ವಾ ಸ್ನೇಹಿತರೆ ಎಲ್ಲಾರ್ಗು. ಅದರಿಂದ ಬಂದು ಎಲ್ಲಾ ಗುಡ್ಡನ್ ಪಡಿಯಕ್ಕೆ ಅಂತ ಮಾಡ್ತಾರೆ. ಆಮೇಲೆ ಬಸವನು ಬಂದು ದೇವ್ರು ಬರ್ತಾ ಇಲ್ಲ ಅಂತ ಹೇಳಿ ಮುಖನ ಅವ್ರ ಮೇಲೆ ಇಡುತ್ತೆ. ಅದಾದ್ಮೇಲೆ ಇವರು ಯಾರೋ ಏನಕ್ಕೋ ದೇವ್ರು ಬರ್ತಾ ಇಲ್ವಲ್ಲ, ಏನಕ್ಕೆ ಬರ್ತಾ ಇಲ್ಲ ಅಂತ ಮಾಡ್ತಾರೆ. ಆಮೇಲೆ ಬಸವನ್ ಸಾಕ್ತಾರಲ್ಲ ಕುಮಾರಣ್ಣ ಅಂತವ್ರು, ಹೊನಾಯ್ಕಳಿಯವರು, ಇದೇನಪ್ಪ ಮೊಕ್ಕೆ ಬಾಯಿಗೆ ಬಟ್ಟೆ ಕೆಟ್ಟಿದಿರಲ್ಲ ಅಂತ ಹೇಳ್ಬಿಟ್ಟು ಬಟ್ಟೆನೂ ಬಿಚಾಕಿಸ್ತಾರೆ ಸ್ನೇಹಿತರೆ. ಬಟ್ಟೆನೂ ಬಿಚಾಕ್ಸಿದ್ಮೇಲೆ ದೇವ್ರು ಬಂದು ಹೋಗುತ್ತೆ ಸ್ನೇಹಿತರೆ. ಅದಾದ್ಮೇಲೆ ಟಮಟೆನೂ ಜೋರಾಗಿ ಹೊಡಿತಾರೆ ಮತ್ತೆ ದೇವ್ರು ಕೂಡ ಬಂದು ಹೋಗ್ತಾ ಇರುತ್ತೆ. ನೀವೇ ನೋಡಿ ಸ್ನೇಹಿತರೆ ಮುಂದೆ. ಬಸವನ್ ಸಾಕ್ತಾರಲ್ಲ ಸ್ನೇಹಿತರೆ ಹೊನ್ನಾಯ್ಕನಹಳ್ಳಿ ಬಸಪ್ಪನ, ಅವರು ಈ ತರ ಹೇಳ್ತಾರೆ, ನೀನು ಸುಮ್ನೆ ಯಾಕೆ ಬಂದು ಹೋಗ್ತಾ ಇದೀಯಾ, ನೀನಿರೋ ಸತ್ಯನೇ ಆಗಿದ್ರೆ ಬಂದು ಒಂದೆರಡು ಕುಂಟ ಕುಣಿದ್ಬಿಟ್ಟು ಕಂಡಾಯನ ಎತ್ಕೊ ಅಂತ ಹೇಳ್ತಾರೆ ಸ್ನೇಹಿತರೆ.
ಊರಿನ ಜನಗಳಿಗೂ ಕೂಡ ಸ್ನೇಹಿತರೆ ದೇವರು ಬಂದು ಬಂದು ಹೋಗ್ತಾ ಇರ್ಬೇಕಾರೆ ಕೂಗ್ತಾರೆ, ಅರ್ಚಾಡ್ತಾರೆ, ಕುಣಿತಾರೆ, ಮತ್ತೆ ಟಮಟೆನ ಜೋರಾಗಿ ಬಡಿಸ್ತಾರೆ, ಎಲ್ಲಾ ಮಾಡ್ತಾರೆ. ದೇವರು ಬಂದು ಬಂದು ಹೋಗ್ತಾ ಇರುತ್ತೆ ಸ್ನೇಹಿತರೆ. ಅದಾದ್ಮೇಲೆ ಕುಮಾರಣ್ಣವರು ಮಾತಾಡ್ತಾರೆ ನೋಡಿ, ಪುನಃ ಅವರೇ ಮಾತಾಡ್ತಾರೆ, ಯಾಕೆ ಏನು ಅಂತ ಕೇಳಿ ನೋಡಿ ಸ್ನೇಹಿತರೆ. ಅಣ್ಣ ಸಿದ್ದಪ್ಪಾಜಿ ಬಂದ ಇಡೀ ಊರಿಗೆಲ್ಲ ಗ್ರಾಮ ಕೊಳ್ಳಲ್ಲ ಸಿಕ್ಕುದಿಲ್ಲ. ಊರಿಗೆಲ್ಲ ಒಳಗೆ ಮಾಡ್ಕೊಂಡು ಹೋಗುವ ಒಂದು 4 ಕುಂತ ಕೂಗ್ಬಿಟ್ಟು ಕಾಣ್ಯ ಸಿದ್ದಪ್ಪಾಜಿ ಮೂರ್ ತಲೆಮಾರು ಆಗಿರ್ತಂತೆ ಸ್ನೇಹಿತರೆ ದೇವರು ಬರೋಕೆ ನಿಂತೋಗಿ. ಏನಂದ್ರೆ ಇವಾಗ ಗುಡ್ಡನ್ ಪಡೆದಿರ್ತಾರಲ್ಲ, ಇವ್ರ ಅಪ್ಪ ಅಲ್ಲ ಅವ್ರ ಅಪ್ಪ ಅವ್ರಿಗೆ ಬಂದಿರುತ್ತಂತೆ. ಅದರಿಂದ ಸ್ವಲ್ಪ ಲೇಟ್ ಆಗ್ಬೋದು ದೇವ್ರು ಬಡೋದು ಅಂತ ಗುಡ್ಡಪ್ಪ ಅವರು ಹೇಳ್ತಿರ್ತಾರೆ. ಬಸವನ್ಸ್ ಆಗಿರ್ತಾರಲ್ಲ ಅವರು 3 ತಲೆಮಾರು ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಬರೋದು. ಇವಾಗ ಬಂದೇನೂ ಇರ್ಬೋದು, ಇವಾಗ ಬಂದು ಹೋಗ್ತಾ ಇರುತ್ತಲ್ಲ, ಅದರಿಂದ ಮುಂದೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ಬೇಕಾದ್ರೂ ಬರ್ಬೋದು ಅಂತ ಹೇಳ್ತಾರೆ. ಊರ್ ಜನ ಎಲ್ಲ ಕುತೂಹಲದಿಂದ ಕಾದು, ನಮ್ಮ ಹುಡುಗರೆಲ್ಲ ಸುತ್ತ ಮತ್ತೆ ನಮ್ಮ ಊರು ಗ್ರಾಮಸ್ಥರೆಲ್ಲ ಇರ್ತಾರೆ. ಮತ್ತೆ ಅವ್ರಿಗೂ ಸ್ವಲ್ಪ ಜೋಶು, ದೇವ್ರು ಬಂದ್ರೆ ಒಳ್ಳೇದಲ್ವಾ ಅಂತ. ಇವಾಗ ನೀವೇ ನೋಡಿ, ದೇವ್ರು ಬಂದು ಹೋಗ್ತಾ ಇರುತ್ತೆ ಸ್ನೇಹಿತರೆ. ಅದಾದ್ಮೇಲೆ ಕಂಡಾಯದ ಮೇಲೆ ಇದ್ದ ಹೂನು ತೆಗೆದು ಅವ್ರ ಕತ್ತಿಗೆ ಹಾಕ್ತಾರೆ ಸ್ನೇಹಿತರೆ. ಕೊನೆಗೆ ಏನಾಗುತ್ತೆ ಅಂದ್ರೆ ಸ್ನೇಹಿತರೆ, ಪಂಜಿನ ಸೇವೆ ಎಲ್ಲ ಮಾಡ್ತಾರೆ. ಇವಾಗ ಕಂಡಾಯದ ಮೇಲೆ ಹೂವು ಎಲ್ಲ ತೆಗೆದು ನಮ್ಮ ಸಿದ್ದಪ್ಪಾಜಿ ಹೊಸದಾಗಿ ಗುಡ್ಡನ್ ಪಡೆದಿರ್ತಾರಲ್ಲ ಅವ್ರಿಗೆ ಹಾಕ್ತಾರೆ. ಮತ್ತೆ ಬಸವಪ್ಪನವರು ಗುಡ್ಡಪ್ಪನ ಪಡೆದಿರ್ತಾರಲ್ಲ ಅವರೇನೆ ಇವಾಗ ಗುಡ್ಡಪ್ಪನ ಇದು ಮಾಡ್ತಾರೆ. ಏನಕ್ಕೆ ಅಂತ ಅಂದ್ರೆ 3-4 ತಲೆಮಾರು ಆಗೋದ್ರಿಂದ ದೇವರು ಬಂದು ಹೋಗ್ತೈತೆ, ಏನಕ್ಕೆ ತೊಂದರೆ ಇಲ್ಲ. ಇವಾಗ ಕಂಡಾಯ ಎತ್ಕೋಬಹುದು ನೀನು ಅಂತ ಹೇಳ್ಬಿಟ್ಟು ಕಂಡಾಯನ ಅವ್ರಿಗೆ ಎತ್ಕೊಡ್ತಾರೆ ಸ್ನೇಹಿತರೆ. ಕಂಡಾಯನ ಎತ್ಕೊಂಡು ನಾವು ಸಿದ್ದಪ್ಪಾಜಿ ದೇವಸ್ಥಾನದ ಹತ್ರ ಓಡ್ತೀವಿ ಸ್ನೇಹಿತರೆ. ನಮ್ಮ ಬಸವ ಮನೆ ಹತ್ರ ಇದನ್ನ ಪಂಜಿನ ಸೇವೆ ಮಾಡ್ತಾರೆ ಸ್ನೇಹಿತರೆ. ಹಾಗೆ ನಮ್ಮ ಹೆಡ್ಡಳ್ಳಿ ಆರ್ಚ ಇದೆಯಲ್ಲ, ನಮ್ಮ ಹೆಡ್ಡಳ್ಳಿ ಆರ್ಚನು ಕೂಡ ಅಲ್ಲಿ ಒಂದು ಸ್ವಲ್ಪ ಜನ ಇದೆ. ಅಲ್ಲಿ ಒಂದು ಸಿದ್ದಪ್ಪಾಜಿ ದೇವಸ್ಥಾನ ಇದೆ ಹೆಡ್ಡಳ್ಳಿಲಿ, ಅವರು ಬಸಪ್ಪನಿಗೆ ಪೂಜೆ ಮಾಡಿಸ್ತಾರೆ. ಪೂಜೆ ಎಲ್ಲ ಮಾಡಿಸಾದ್ಮೇಲೆ ಸ್ನೇಹಿತರೆ ನಾವು ನಮ್ಮ ಊರ್ ಕಡೆಗೆ ಹೊರಡ್ತೀವಿ, ನಮ್ಮ ಕೊಪ್ಪಳ ಕಡೆಗೆ. ಕೊಪ್ಪಳಲ್ಲೂ ಕೂಡ ನಮಗೆ ಗೊತ್ತಿರೋರು ಯಾರೋ ಬಂದು ಅಲ್ಲೂ ಬಸಪ್ಪನಿಗೆ ಪೂಜೆ ಮಾಡಿಸ್ಬಿಟ್ಟು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತೀವಿ ಸ್ನೇಹಿತರೆ. ಅದಾದ್ಮೇಲೆ ನಮ್ಮ ಅಣ್ಣವ್ರು ಇದ್ದಾರೆ, ನಮ್ಮ ನಾಗೇಂದ್ರಪ್ಪ ಅವರು ಅಂತ, ಅವ್ರ ಮನೆ ಹತ್ರನೂ ಪೂಜೆ ಎಲ್ಲ ಆಗುತ್ತೆ. ಮತ್ತೆ ಅವರು ರೋಡಲ್ಲಿ ಮನಿಕೊಂಡಾಗ ಬಸವ ಅವ್ರ ಪಾದ ಕೊಡುತ್ತೆ ಅವರ ಹೆಗ್ಲು ಮೇಲೆ.
ಇವರೇ ನಮ್ಮ ನಾಗೇಂದ್ರಪ್ಪ ಅಂತ. ಇಲ್ಲಿ ನಿಂತಿದ್ದಾರೆ ನೋಡಿ, ಜೋಗಿ ಪಕ್ಕದಲ್ಲಿ ನಿಂತಿರೋ ಇದು ಮಾಡ್ತಾ ಇರಲ್ಲ, ಅವರೇ ನಮ್ಮ ನಾಗೇಂದ್ರಪ್ಪ ಅಂತ. ಅವ್ರ ಮನೆ ಹತ್ರನೂ ಪೂಜೆ ಆಗುತ್ತೆ. ಅದಾದಮೇಲೆ ದೇವಸ್ಥಾನದ ಹತ್ರ ಬರ್ತೀವಿ ಸ್ನೇಹಿತರೆ. ಬಂದಾದಮೇಲೆ ಮಾಮೂಲಿ ಆರತಿ ಎಲ್ಲ ಮಾಡಿ ಬಸಪ್ಪನಿಗೆ ಮತ್ತು ಕಂದಾಯಕ್ಕೆಲ್ಲ ಆರತಿ ಮಾಡಿ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗ್ತೀವಿ ಸ್ನೇಹಿತರೆ. ಸಿದ್ದಪ್ಪ ಇದು ದೇವಸ್ಥಾನ ಹತ್ರ ಹೊಸ ದೇವಸ್ಥಾನದ ವಿಗ್ರಹ ಕುಣಿಸಿರಲ್ಲ ಸ್ನೇಹಿತರೆ, ಆ ದೇವಸ್ಥಾನದ ಹತ್ರನೂ ಬಂದು ತಪ್ಪೆ ಎಲ್ಲ ಹೊಡಿತಾರೆ, ಇಲ್ಲಾದರೂ ಬರಲಿ ದೇವರು ಅಂತ. ಇಲ್ಲೂ ದೇವರು ಬಂದು ಹೋಗ್ತಾ ಇರುತ್ತೆ. ಅದಕ್ಕೆ ಎಲ್ಲ ಹೇಳೋದು, ಬಿಡಿ ದೇವರು ಬಂದು ಹೋಗ್ತಿದೆ, ಮುಂದೆ ಪೂಜೆ ಮಾಡ್ತಾ ಬರ್ಬೋದು ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಒಳಗಡೆಗೆ ಬಸಪ್ಪನ ಮತ್ತು ಕಂದಾಯನ ಎಲ್ಲನೂ ತಗೊಂಡು ಹೋಗ್ತಾರೆ. ದೇವಸ್ಥಾನ ಹತ್ರ ಬಂದಮೇಲೆ ಸ್ನೇಹಿತರೆ ಬಸಪ್ಪ ಅವರು ಕೊಂಬಿಂದ ಒಳಗಡೆ ಹೋಗುವಂತ ತಳ್ತಾ ಇರ್ತಾರೆ. ಮತ್ತೆ ಎಲ್ಲರೂ ದೇವ್ರು ಬರಲಿ, ಇನ್ನೂ ಜೋರಾಗಿ ಬರಲಿ ಅಂತ ಇದು ಮಾಡ್ತಾರೆ. ಇದೇ ಸ್ನೇಹಿತರೆ ಹೊಸದಾಗಿ ಕುಣಿಸಿರೋ ದೇವಸ್ಥಾನದ ವಿಗ್ರಹ. ಅದಾದಮೇಲೆ ಇಲ್ಲೂ ಕೂಡ ದೇವರು ಬಂದು ಹೋಗ್ತಾನೆ ಇರುತ್ತೆ. ಅದರಿಂದ ಬಸಪ್ಪ ಅವರು ಒಳಗಡೆಗೆ ಕೊಂಬಲ್ ತಳ್ಳಿಸ್ತಾರೆ ಸ್ನೇಹಿತರೆ. ಅದಾದ್ಮೇಲೆ ಒಳಗಡೆ ಸಿದ್ದಪ್ಪಾಜಿದು ಒಂದು ಬೆತ್ತ ಇರುತ್ತೆ, ಅದನ್ನು ಕೂಡ ತಂದು ಕೊಡ್ತಾರೆ. ಹಳೆಯದು ಸಿದ್ದಪ್ಪಾಜಿ ಬೆತ್ತ ಅಂತ ಒಂದಿರುತ್ತೆ, ಎಲ್ಲ ತಂದು ಕೊಡ್ತಾರೆ. ಅದಾದಮೇಲೆ ಅವ್ರನ್ನ ಒಳಗಡೆ ಕಳಿಸಿ ಪೂಜೆ ಮಾಡ್ತಾರೆ ನೋಡಿ ಸ್ನೇಹಿತರೆ. ಇವಾಗ ಒಳಗಡೆ ಬಸಪ್ಪ ಅವರು ಕಳಿಸ್ತಾರೆ ಕೊಂಬಲ್ಲಿ. ಮೇಲ್ಗಡೆ ಏನೋ ಸಿಗಾಕೊಂಡಿರುತ್ತೆ ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ. ಆಮೇಲೆ ಬಸಪ್ಪ ಅವರು ಕೂಡ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಹೊರಡ್ತಾರೆ ಸ್ನೇಹಿತರೆ. ಇದೇ ಸ್ನೇಹಿತರೆ ಹೊಸದಾಗಿ ಸಿದ್ದಪ್ಪಾಜಿ ದೇವಸ್ಥಾನದ್ದು ವಿಗ್ರಹನ ಕುಣಿಸಿರೋದು. ಏನಂದರೆ ಹಳೇದೊಂದು ವಿಗ್ರಹ ಏನೋ ಒಂದು ಸ್ವಲ್ಪ ಮುಕ್ಕಾಗಿತ್ತು ಅಂದ್ಬಿಟ್ಟು ಹೇಳ್ಬಿಟ್ಟು ಕುಣಿಸ್ಕೊಳ್ತಾರೆ ಸ್ನೇಹಿತರೆ, ಹೊಸ ವಿಗ್ರಹನ ಕುಣಿಸ್ತಾರೆ. ಈ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹಾಗೆ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮತ್ತು ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.